Hello students, as usual now we are going to discuss very important CET questions about mathematics. Now CET mathematics. ಕಮಿಂಗ್ ಸಿ ಇ ಟಿಗೆ ಮತ್ತು ಕಾಮೆಡ್ಕಿಗೆ ರೆಡಿ ಆಗ್ತಾ ಇರ್ತೀರಿ. ಓಕೆ, ಯಾವುದೇ ಕಾರಣಕ್ಕೂ ಎನಿ ಕಾಸ್ಟ್ ವಿತೌಟ್ ಎಸಿಟೇಷನ್ ನೀವು ಧೈರ್ಯವಾಗಿ ಎಕ್ಸಾಮಿನೇಷನನ್ನು ಬರೀರಿ. ನೀವೇನು ಓದಿರ್ತೀರಿ ಅದನ್ನೇ ರೀಕಾಲ್ ಮಾಡ್ತಾಯಿರಿ. ಓಕೆ, ಓದಿದ್ದಾದಮೇಲೆ ನೀವು ರೀಕಾಲ್ ಮಾಡ್ತಾ ಇರಬೇಕು. ಯಾವಾಗ ರೀಕಾಲ್ ಮಾಡ್ತಾ ಹೋಗ್ತೀರಿ ಅದು ಮೈಂಡಲ್ಲಿ ಪ್ರಿಸರ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ನಾವು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಸಿ ಇ ಟಿ ಕ್ವಶನ್ಸ್. ಫಸ್ಟ್ ಒನ್, if trace of a is equal to 6 implies trace of 4a is equal to what? ನಾನು ಯೂಟ್ಯೂಬ್ GH Maths ಯೂಟ್ಯೂಬ್ ಫಾಲೋ ಮಾಡ್ತಾಯಿದ್ರೆ, ಫೇಸ್ಬುಕ್ಕಲ್ಲಿ GH Maths ಪೇಜ್ ಲೈಕ್ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಟ್ರೇಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸಾಗಿ ಶಾರ್ಟ್ ಫಾರ್ಮಲ್ಲಿ ಡೈರೆಕ್ಟಾಗಿ ಯಾವ ಥರ ಹೇಳೋದು ಅನ್ನೋದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಯಾವುದೇ ಅಪ್ಲೋಡ್ ಮಾಡಿದ್ದೇನೆ. ಟ್ರೇಸ್ ಅಂದರೆ ಅಂತ ಹೇಳಿದ್ದೇನೆ ನಾನು. ಟ್ರೇಸ್ ಆಫ್ ಎ ಮೆಟ್ರಿಕ್ಸ್ ಅಂದರೆ ಸಮ್ ಆಫ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. If trace of A is equal to, A is any but matrix, trace of the matrix A is equal to 6, implies trace of 4A, constant terms of matrix A is equal to what? Option A 3/2, option B is 2, option C 12, option D 24. Trace of 4 constant times of A is equal to 4 times of trace of A. This is a condition. 4 times of trace of A is nothing but given 6. 4 into 6, 24. 4 into 6 or 6 into 4 or 4 24. 24 is the answer. D is the answer. Option D is the answer. Okay. ನನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಟ್ರೇಸ್ ಬಗ್ಗೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಲೀಡಿಂಗ್ ಡಯಾಗನಲ್ ಎಲಿಮೆಂಟ್ಸ್, ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಎಲಿಮೆಂಟ್ಸ್, ಹರ್ಮಿಷಿಯನ್ ಮೆಟ್ರಿಕ್ಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸಬ್ ಮೆಟ್ರಿಕ್ಸ್, ರೆಕ್ಟ್ಯಾಂಗ್ಯುಲರ್ ಮೆಟ್ರಿಕ್ಸ್, ಟೈಪ್ಸ್ ಆಫ್ ಮೆಟ್ರಿಕ್ಸಲ್ಲಿ ಮ್ಯಾಕ್ಸಿಮಮ್ ಟೈಪ್ಸ್ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೋ ಮೆನಿ ಟೈಮ್ಸ್ ಎಕ್ಸಾಮಿನೇಷನ್ ಸಿ ಇ ಟಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಡಿಟರ್ಮಿನೆಂಟ್ ಆಫ್ ಲಾಗ್ ಇ ಫಸ್ಟ್ ರೋನಲ್ಲಿ ಲಾಗ್ ಇ ಸ್ಕ್ವಯರ್, log e cube, in second row log e square, log e cube, log e to the power of 4, in third row log e cube, log e to the power of 4, log e to the power of 5 is equal to what? Option A 0, option B 1, option C 4 log e, option D 5 log e. ನಮಗೆ ಲಾಗರಿಥಮಿಕ್ ಫಾರ್ಮುಲಾಸ್ ನೋಡಿ, ಎನಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ they need basic concepts of mathematics, basic formulas of mathematics. ಬೇಸಿಕ್ ಫಾರ್ಮುಲಾಸು ಮತ್ತು ಬೇಸಿಕ್ ರಿಸಲ್ಟ್ಸ್ ಚೆನ್ನಾಗಿ ಗೊತ್ತಿತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಈಸಿಯಾಗಿ ಫೇಸ್ ಮಾಡ್ಬೋದು. ಓಕೆ, ಮತ್ತು ಡೆಪ್ತಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ಈ JEE ಮತ್ತು CET ಮತ್ತು KS IS ಈ ಥರ ಎಕ್ಸಾಮಿನೇಷನ್ಸಲ್ಲಿ ನಾವು 100% ಸಕ್ಸಸ್ ಆಗ್ಬೋದು. ಓಕೆ, ಸುಮ್ಮನೆ ಬ್ಲೈಂಡಾಗಿ ಓದೋದು ದಟ್ ಈಸ್ ನಾಟ್ ಎ ವೇ ಟು ರೀಡ್. ಓಕೆ, ಡೆಪ್ತಾಗಿ ಓದಬೇಕು, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಬೇಕು. ಆವಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ, ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ಲಾಗರಿಥಮ್ಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲಾಗ್ 1? ಬೇಸ್ ಈಸ್ ನಾಟ್ ಈಕ್ವಲ್ ಟು 1, ಲಾಗ್ 1 ಬೇಸ್ A ನಾಟ್ ಈಕ್ವಲ್ ಟು 1 ಈಸ್ ಈಕ್ವಲ್ ಟು 0. ಬಿಕಾಸ್ we know that how to write in exponent form, index form, A to the power of 0 is equal to 1. ಇಂಡೆಕ್ಸಿಂದ ಲಾಗಿಗೆ ಕನ್ವರ್ಟ್ ಮಾಡೋದು, ಲಾಗಿಂದ ಇಂಡೆಕ್ಸಿಗೆ ಕನ್ವರ್ಟ್ ಮಾಡೋದು ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ನಾವು ಲಾಗ್ 1 ಈಸ್ ಈಕ್ವಲ್ ಟು 0, ಲಾಗ್ ಇ ಈಸ್ ಈಕ್ವಲ್ ಟು ಹೌ ಮಚ್? 1. ಲಾಗ್ ಈಸ್ ಈಕ್ವಲ್ ಟು 1, ಲಾಗ್ ಈಸ್ ಈಕ್ವಲ್ ಟು 1 ಹಿಯರ್. ಆ್ಯಂಡ್ ಆಲ್ಸೋ ವಿ ನೋ ದ ಫಾರ್ಮುಲಾ ಲಾಗ್ m to the power of n is equal to n log m. Power of a logarithmic number is equal to n into log m. Okay, determinant of log e1, log e square, log m to the power of n ಫಾರ್ಮುಲಾ 2 log e ಆಗುತ್ತೆ, 2, 3 log e 3, 2 log e 2, 3, 4, 3, 4, 5 ನೋಡಿ. ದಿಸ್ ಈಸ್ ದಿ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್.
Before expansion, we know that how to expansion of third order by using plus minus plus. Log e ಏನಾಯಿತು ಅಂತ ಗೊತ್ತಾಗುತ್ತೆ. Log e is the but what? 1. ಅಥವಾ log e ಕಾಮನ್ ಬೇಕಾದ್ರೂ ತೆಗಿಬೋದು, ತೊಂದರೆ ಏನಿಲ್ಲ. ಇನ್ ಫಸ್ಟ್ ರೋ log e ಕಾಮನ್ ತೆಗಿತೀರಿ, ಸೆಕೆಂಡ್ ರೋನಲ್ಲಿ log e ಕಾಮನ್ ತೆಗಿತೀರಿ, ಥರ್ಡ್ ರೋನಲ್ಲಿ log e ಕಾಮನ್ ತೆಗಿತೀರಿ, log e ಹೋಲ್ ಕ್ಯೂಬ್ ಆಗುತ್ತೆ. ಇನ್ ಕೇಸ್ ಸಪೋಸ್ ಬೇಸ್ ಏನಾದರೂ ಕೊಟ್ಬಿಟ್ರೆ, ಸಪೋಸ್ ಬೇಸ್ ಇ ಅಂದ್ಕೊಂಡ್ರೆ 1 ಆಗುತ್ತೆ. ಸಪೋಸ್ ನಾನು ಬೇಸ್ ಏನೋ ಸಪೋಸ್ ಎ ಕೊಟ್ಟರೆ ಹಿಯರ್ ಎ ಅವಾಗ log e ಬೇಸ್ ಎ 1 ಆಗಲ್ಲ, log e ಬೇಸ್ ಇ 1 ಆಗುತ್ತೆ. ಅವಾಗ log e ಹೋಲ್ ಕ್ಯೂಬ್ ಆಯಿತು ಅಂದ್ಕೊಳ್ಳಿ. ನಾವು ಸಪೋಸ್ ಬೇಸ್ ಏನಾದರೂ ಕೊಟ್ಟರೆ ಅಂತ ಹೇಳಿದೆ, log e ವ್ಯಾಲ್ಯೂ 1 ಆದರೆ ನೋ ಪ್ರಾಬ್ಲಮ್, ಬರೀ ಅವಶ್ಯಕತೆ ಇರಲ್ಲ. ಸಪೋಸ್ ಇನ್ ಕೇಸ್ ಇದೇ ಪ್ರಾಬ್ಲಮ್ಗೆ log e ಬೇಸ್ ಎ ಕೊಟ್ಟರೆ, ಬೇಸ್ ಬಿ ಕೊಟ್ಟರೆ, ಬೇಸ್ ಸಿ ಕೊಟ್ಟರೆ ಅವಾಗ log e ವ್ಯಾಲ್ಯೂ 1 ಆಗಲ್ಲ. ಲಾಗರಿಥಮಿಕ್ ನಂಬರ್ ಟು ದ ಸೇಮ್ ಬೇಸ್ 1 ಆಗುತ್ತೆ. ನಾವು log e ಇನ್ ಕ್ಯಾಲ್ಕುಲಸ್ ಡಿಫ್ರೆನ್ಷಿಯೇಷನ್ log e ಅಂದರೆ 1. ಸಪೋಸ್ ಏನೋ ಬೇರೆ ಕೊಟ್ಟರು ಅಂದಾಗ ಕಾಮನ್ ತೆಗೆದ್ರೆ ಆಯಿತು. ಫಸ್ಟ್ ರೋನಲ್ಲಿ log e ಕಾಮನ್ ತೆಗಿತೀರಿ, ಸೆಕೆಂಡ್ ರೋನಲ್ಲಿ log e ಕಾಮನ್ ತೆಗಿತೀರಿ, ಥರ್ಡ್ ರೋನಲ್ಲಿ log e ಕಾಮನ್ ತೆಗಿತೀರಿ. ಅಲ್ಲಿಗೆ log e ಇಂಟು log e ಇಂಟು log e ಹೋಲ್ ಕ್ಯೂಬ್, ನೋ ಪ್ರಾಬ್ಲಮ್. ಎಕ್ಸ್ಪ್ಯಾನ್ಷನ್, ಬಿಫೋರ್ ಎಕ್ಸ್ಪ್ಯಾನ್ಷನ್ ಪ್ರಾಪರ್ಟಿ ಯೂಸ್ ಮಾಡೋಣ. log e ಹೋಲ್ ಕ್ಯೂಬ್ ಸೆಕೆಂಡ್ ರೋ ಇಂದ ಫಸ್ಟ್ ರೋ ಕಳೆದ್ರೆ 1 2 3 ಹಂಗೆ ಇರಲಿ. ಸೆಕೆಂಡ್ ರೋ ಇಂದ ಫಸ್ಟ್ ರೋ ಕಳೆದ್ರೆ 2 - 1 1, 3 - 2 1, 4 - 3 1. ಥರ್ಡ್ ರಲ್ಲಿ ಸೆಕೆಂಡ್ ರೋ ಕಳೀತಾನೆ 1 1 1. ಪ್ರಾಪರ್ಟಿ ಏನು ಹೇಳುತ್ತೆ? ಎನಿ ಟೂ ರೋಸ್ ಆರ್ ಐಡೆಂಟಿಕಲ್, ಎನಿ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್. ಯಾವುದೇ ಎರಡು ರೋಸು ಸೇಮ್ ಇದ್ದರೆ, ಎರಡು ಕಾಲಮ್ಸು ಸೇಮ್ ಇದ್ದರೆ, ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 0. 0 ಇಂಟು ದಿಸ್ 0. ಓಕೆ, ಹಾಗೆ ಆಪ್ಷನ್ ಎ ಈಸ್ ದ ಆನ್ಸರ್. ಆಪ್ಷನ್ ಎ 0, ಆಪ್ಷನ್ ಬಿ 1 ಇದೆ, ಈಸ್ ನಾಟ್ ಅನ್ ಆನ್ಸರ್. ಆಪ್ಷನ್ ಬಿ ಈಸ್ ನಾಟ್ ಅನ್ ಆನ್ಸರ್. ಆಪ್ಷನ್ ಡಿ ಈಸ್ ನಾಟ್ ಅನ್ ಆನ್ಸರ್. ಆಪ್ಷನ್ ಈಸ್ ದ ಆನ್ಸರ್. ಓಕೆ, log e 1 ಅಂದ್ಕೊಂಡ್ರೆ ಬರೀ ಅವಶ್ಯಕತೆ ಇಲ್ಲ, ಬೇಸ್ ಏನಾದ್ರು ಕೊಟ್ಟರೆ ಕೊಡ್ಬೋದು ಬೇಕಾದ್ರೆ ಸಿ ಇ ಟಿಗೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. tan of 1/2 into sin inverse of 2x by 1 plus x square minus 1/2 into cos inverse of 1 minus y square by 1 plus y square is equal to option A 0, option B 1, option C x minus y by 1 plus xy, option D 2x by 1 minus x square. But in inverse trigonometric functions, different types of formulas, identity formulas, multiple angle formulas, sub-multiple angle formulas, transformation formulas, ಸೊ ಆಮೇಲೆ ಸ್ಟ್ಯಾಂಡರ್ಡ್ ರೇಷಿಯೋ ಆಫ್ ಟ್ರಿಗ್ನೋಮೆಟ್ರಿಕ್ ಆ್ಯಂಗಲ್ಸ್, ಓಕೆ, ಬೇಕಾದಷ್ಟು ರಿಸಲ್ಟ್ಸು, ರೆಸಿಪ್ರೋಕಲ್ಸು ಮತ್ತು ಕೋರಿಯೇಷನ್ ಎಲ್ಲ ಗೊತ್ತಿದ್ರೆ ಮಾತ್ರ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಅರ್ಥ ಮಾಡ್ಕೊಬೋದು. ಓಕೆ, ಅದರಲ್ಲಿ ಡೊಮೈನ್ ಬರುತ್ತೆ, ರೇಂಜ್ ಬರುತ್ತೆ, ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂದರೆ ಅಷ್ಟು ಫಾರ್ಮುಲಾಸ್ ನಮಗೆ ಬರಬೇಕು. ನಾವು ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚಾಪ್ಟರ್ ಮಾಡಬೇಕಾದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಬೈ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳಿದ್ದೀವಿ. ಹೌ ಟು ಮೇಕ್ ದಿ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ ಸೆಕೆಂಡ್ ಪೀಸ್ನಲ್ಲಿ. ಓಕೆ, ಬೈ ಯೂಸಿಂಗ್ ಫಸ್ಟ್ ಪಿ ಸಿ ಫಾರ್ಮುಲಾಸ್. ಹಿಯರ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ 1, ಎಕ್ಸ್ ಇಸ್ ಈಕ್ವಲ್ ಟು 2 ವೇರಿಯೇಬಲ್ ಇರೋದ್ರಿಂದ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, 2 ವೇರಿಯೇಬಲ್ ಇರೋದ್ರಿಂದ ನಾನು ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ 1 ಆರ್ ಟ್ಯಾನ್ ಎ ವಾಟ್ ಎವರ್ ಇಟ್ ಈಸ್, ಆ್ಯಂಗಲ್ ಏನು ಬೇಕು ತೊಗೊಂಬೋದು ನೀವು. ವೈ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ 2, ವೈ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ 2, ಆರ್ ಇಲ್ಲಿ ಎ ತೊಗೊಂಡ್ರೆ ಇಲ್ಲಿ ಬಿ ಅಥವಾ ಆಲ್ಫಾ ಬೀಟಾ ಚಾಯ್ಸ್ ನಿಮ್ಮದು. ಓಕೆ, ಥೀಟಾ 1 is equal to what? Tan inverse of x. Theta 2 is equal to what? Tan inverse of y. Now tan 1/2 into sin inverse of, ಯಾಕೆ ಸರ್ ಟ್ಯಾನೇ ತೊಗೊಂಡು ಅಲ್ಲಿಗೆ ಫಾರ್ಮುಲಾ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ, ಏನು ಸರ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ 1 ತೊಗೊಂಬಿಟ್ರಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮಗೆ ಚೆನ್ನಾಗಿ ಗೊತ್ತಿರಬೇಕು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸು, ಸಬ್ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ನಾವು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಟ್ಯಾನ್ ಥೀಟಾನೇ ಯಾಕೆ ತೊಗೊಬೇಕು, ಸೈನ್ ಥೀಟಾ ಯಾಕೆ ತೊಗೊಬಾರ್ದು, ಕಾಸ್ ಥೀಟಾ ಯಾಕೆ ತೊಗೊಬಾರ್ದು ಅನ್ನೋ ಐಡಿಯಾ ಬರುತ್ತೆ. ಓಕೆ, ಅದಕ್ಕೆ ನಾವು ವಿಡಿಯೋ ನೋಡಿ ಪ್ರತಿಯೊಂದು ವಿಡಿಯೋ ಫಾಲೋ ಮಾಡ್ತಾರೆ ಗೊತ್ತಾಗುತ್ತೆ. ಓಕೆ, ನಾವು ಸೈನ್ ಇನ್ವರ್ಸ್ ಆಫ್ 2 tan theta 1 by 1 plus tan square theta 1 ಫಾರ್ಮುಲಾ ಚೆನ್ನಾಗಿ ಗೊತ್ತಿರಲಿ. ಸೈನ್ ಟು ಎ ಫಾರ್ಮುಲಾ 2 sin a into cos a. What is the formula of sin to a in terms of tan? 2 tan a by 1 plus tan square a. ಸಪೋಸ್ ಇಲ್ಲಿ ಎ ತಗೊಂಡೆ ಅನ್ಕೊ, ಇನ್ಸ್ಟೆಡ್ ಆಫ್ ಥೀಟಾ 1 ಇಲ್ಲಿ ಬಿ ತಗೊಳ್ಳಿ, ನಿಮ್ಮ ಇಷ್ಟ, ಚಾಯ್ಸ್ ನಿಮ್ಮದು, ಚೇಂಜ್ ಮಾಡಿದೆ ಏನು ಬೇಕಾದ್ರೂ ತೊಗೊಬೋದು. ಟ್ಯಾನ್ ಎ ಯಾಕೆ ತೊಗೊಂಡೆ ಅಂತ ಗೊತ್ತಾಗಿದೆ. 2 tan a by 1 plus tan square a. 2 tan a by 1 plus tan square a ಏನು ಬರಿಬೋದು ಫಾರ್ಮುಲಾ? sin to a, here sin to a. ಅಲ್ಲಿ ನಾನು ಥೀಟಾ 1 ತೊಗೊಂಡಿದ್ರೆ sin to theta 1 ಅಷ್ಟೇ, ಇನ್ನೇನು ಚೇಂಜಸ್ ಆಗೋಲ್ಲ. ನಾವು ನೆಕ್ಸ್ಟ್ ಮೈನಸ್ 1/2 ಇಂಟು cos inverse of tan b 1 minus tan square b by 1 plus tan square b cos 2b
cos 2a has different formulas. Cos 2a is equal to cos square a minus sin square a. Cos 2a formula in terms of cos 2 cos square a minus 1. Cos 2a formula in terms of sin 1 minus 2 sin square a. Cos 2a formula in terms of tan 1 minus tan square a by 1 plus tan square a. ಎಷ್ಟೊಂದು ಫಾರ್ಮುಲಾ ಇದೆ ಒಂದೇ cos 2aಗೆ. ಅದೇ ಥರ cos 4a cos 6a ಎಷ್ಟೊಂದು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ಹೇಳ್ಬೋದು ನಾವು. ಓಕೆ, ನಾವು tan 1/2 into sin inverse of sin 2a 2a minus 1/2 into cos inverse of cos 2b 2b 2 to get cancelled. Now tan of a minus b. What is the formula of tan of a minus b? Tan a minus tan b divided by 1 plus tan a into tan b. Tan a is the neighbor x minus tan b is the neighbor y by 1 plus tan a into tan b x into y. ನೋಡಿ, ಒಂದು ರಿಸಲ್ಟ್ ಕಂಡುಹಿಡ್ಕೊಳಕ್ಕೆ ಎಷ್ಟೊಂದು ಫಾರ್ಮುಲಾ ಬೇಕಾಯಿತು. ಓಕೆ, ಅದಕ್ಕೋಸ್ಕರ ಎನಿ ಸಿ ಇ ಟಿ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆರ್ ಎನಿ ಎಂಟ್ರೆನ್ಸ್ ಎಕ್ಸಾಮ್ಸ್ ವಿಚ್ ಆರ್ ನೀಡ್ ಬೇಸಿಕ್ ಫಾರ್ಮುಲಾಸ್, ವೆದರ್ ಫಸ್ಟ್ ಪಿ ಯು ಸಿ ಆರ್ ಎಸ್ ಎಸ್ ಸಿ ಯಾವುದೇ ಬೇಸಿಕ್ ಫಾರ್ಮುಲಾಸ್ ಆಗಿರ್ಬೋದು. ಅದಕ್ಕೆ ವಾಟ್ ಇಸ್ ದ ಆನ್ಸರ್? ಎಕ್ಸ್ ಮೈನಸ್ ವೈ ಬೈ 1 ಪ್ಲಸ್ ಎಕ್ಸ್ ವೈ. ದಟ್ ಇಸ್ ದ ಆನ್ಸರ್. ಎಕ್ಸ್ ಮೈನಸ್ ವೈ ಬೈ 1 ಪ್ಲಸ್ ಎಕ್ಸ್ ವೈ. Out of 4 options, which is the answer? C is the answer. Option C is the answer. ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿದ್ರೆ ಆಟೋಮೆಟಿಕಲಿ ಮಾಡ್ಬೋದು. ಓಕೆ, ಸ್ಟೂಡೆಂಟ್ಸ್ ರೆಡಿ ಆಗ್ತಾ ಇರ್ತೀರಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತಾನೆ, ಮ್ಯಾಥಮೆಟಿಕ್ಸ್ ಈಸ್ ವೆರಿ ಬಟ್ ನಾಟ್ ಮ್ಯಾಜಿಕ್. ಪವಾಡ ಮಾಡೋಕ್ಕೆ ಬರೋಲ್ಲ ಮ್ಯಾಥಮೆಟಿಕ್ಸಲ್ಲಿ. ಲಾಜಿಕ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಓದಿದ್ದನ್ನ ರೀಕಾಲ್ ಮಾಡಬೇಕು. ಓಕೆ, ಅದರಲ್ಲಿ ಮುಳುಗೋಗ್ಬಿಡ್ಬೇಕು ನಾವು. ಓಕೆ, ಅದರಲ್ಲೇ ನೀವೇನು ಗೋಲ್ ಇಟ್ಕೊಂಡಿರ್ತೀರಿ, ವೆದರ್ ನೀಟ್ MBBS ಓರಿಯೆಂಟೆಡ್ ಇಟ್ಕೊಂಡಿರ್ತೀರಿ, ಅಥವಾ ಡೆಂಟಲ್ ಮೆಡಿಕಲ್ ಸೈಡ್ ಇರ್ಬೋದು, ಅಥವಾ ಸೈನ್ಸ್ ಅಥವಾ ಪ್ಯೂರ್ ಸೈನ್ಸ್ ಅಥವಾ BSc ಮಾಡಬೇಕು ಅಂತ ಇರ್ತೀರಿ. ನೀವೇನು ಮಾಡ್ಕೊಳ್ಬೇಕು, ಏನು ಮಾಡಬೇಕು, ಏನು ಅಚೀವ್ ಮಾಡ್ಕೊಬೇಕು ಅಂತ ಇರ್ತೀರಿ, ಅದ್ರ ಕಡೆ ಜಾಸ್ತಿ ಗಮನ ಇರಬೇಕು. ನೆಕ್ಸ್ಟ್ 4th ಒನ್, ಕಾಸ್ ಆಫ್ ಸೈನ್ ಆಫ್ 2 cos square theta minus 1. ಸೈನ್ ಆಫ್, ಈಗ ತಾನೇ ಫಾರ್ಮುಲಾ ಹೇಳಿದೆ, 2 cos square theta minus 1 cos 2 theta. cos 2aಗೆ 4 ಫಾರ್ಮುಲಾ ಇದೆ, ರಿಪೀಟ್ ಮಾಡ್ತೇನೆ. cos 2a is equal to cos square a minus sin square a. cos 2a is equal to 2 cos square a minus 1. cos 2a is equal to 1 minus 2 sin square a. cos 2a is equal to 1 minus tan square a by 1 plus tan square a. ಅದಕ್ಕೆ 2 cos square theta minus 1 is there, but cos 2 theta plus cos inverse of 1 minus 2 sin square theta ಅಂದರೆ ಅಗೇನ್ cos 2 theta. ಅದಕ್ಕೆ ಫಾರ್ಮುಲಾ ಬಂದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಓಕೆ, ಫಾರ್ಮುಲಾ ಬರೋರು ಆಟೋಮೆಟಿಕಲಿ ಮಾಡ್ತಾರೆ. cos 2 theta, here sin inverse, here sin inverse, ಜಸ್ಟ್ ಇಲ್ಲಿ ಸೈನ್ ಇತ್ತು, sin inverse of cos 2 theta. ಕಾಸ್ನ ಕೋ ರೇಷಿಯೋ ಆಫ್ ಕಾಸ್ sin of pi by 2 minus 2 theta plus 2 theta. cos inverse of cos theta is equal to theta, here in the place of theta 2 theta. cos of sin inverse of sin theta is equal to theta, here theta in the place of pi by 2 minus 2 theta plus 2 theta. Plus 2 theta minus 2 theta get cancelled, cos pi by 2, cos 90 is but 0. ಅದಕ್ಕೆ what is the answer of 4th one? ಆಪ್ಷನ್ ಎ 0 ಇದೆ, ಆಪ್ಷನ್ ಬಿ 1 ಇದೆ, ಆಪ್ಷನ್ ಸಿ -1 ಇದೆ, ಆಪ್ಷನ್ ಡಿ pi by 2 ಇದೆ. ಆನ್ಸರ್ is 0. ಆಪ್ಷನ್ ಎ is the answer. Next, 5th one, if matrix 1 minus 1x 1x1 second row, third row ನಲ್ಲಿ x minus 1 1 has no inverse, then the real value of x is. ಈ ಮೆಟ್ರಿಕ್ಸು ಮತ್ತು ಡಿಟರ್ಮಿನೆಂಟ್ಸಲ್ಲಿ ಸಿಂಗ್ಯುಲರ್ ಮೆಟ್ರಿಕ್ಸು ಮತ್ತು ನಾನ್ ಸಿಂಗ್ಯುಲರ್ ಮೆಟ್ರಿಕ್ಸ್. ಮೆಟ್ರಿಕ್ಸ್ ಎ ಸಿಂಗ್ಯುಲರ್, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0. ಮೆಟ್ರಿಕ್ಸು ಸಿಂಗ್ಯುಲರ್ ಆಗಿದೆ ಅಂದರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿರುತ್ತೆ. ಎ ಮೆಟ್ರಿಕ್ಸ್ ಈಸ್ ನಾನ್ ಸಿಂಗ್ಯುಲರ್ ಅಂದರೆ ಡಿಟರ್ಮಿನೆಂಟ್ ಆಫ್ ದಿ ಮೆಟ್ರಿಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಹ್ಯಾಸ್ ನೋ ಇನ್ವರ್ಸ್ ಅಂದರೆ ಮೆಟ್ರಿಕ್ಸ್ ಏನಾದರೂ ಸಿಂಗ್ಯುಲರ್ ಆದರೆ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್, ಬಿಕಾಸ್ ಇನ್ವರ್ಸ್ ಆಫ್ ಎ ಮೆಟ್ರಿಕ್ಸ್ ಈಸ್ ಈಕ್ವಲ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಎ. ಹಿಯರ್ ಇಫ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಆದರೆ 1/0, 1/0 is infinity. Infinity means what? Undefined. That is the meaning of singular matrix and non-singular matrix. Has no inverse ಅಂದರೆ ಯಾಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು ಅಂತ ಗೊತ್ತಾಯಿತು. 1/0 ಇನ್ಫಿನಿಟಿ ಆಗುತ್ತೆ, ಅದಕ್ಕೋಸ್ಕರ ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್. ಅಂದರೆ ವಾಟ್ ಇಸ್ ದ ಕಂಡೀಷನ್? ಹ್ಯಾಸ್ ನೋ ಇನ್ವರ್ಸ್ ಅಂದರೆ ಡಿಟರ್ಮಿನೆಂಟ್ ಎ ಈಸ್ ಈಕ್ವಲ್ ಟು 0. ಇನ್ವರ್ಸ್ ಇಲ್ಲ ಅಂದರೆ
determinant of the matrix is equal to 0. Determinant of 1 minus 1 x 1x1 x minus 1 is equal to 0. Expansion ಮಾಡಬೇಕು. ಓಕೆ, ಎಕ್ಸ್ಪ್ಯಾನ್ಷನ್ ಮಾಡಬೇಕು ಬೈ ಯೂಸಿಂಗ್ ಪ್ಲಸ್ ಮೈನಸ್ ಪ್ಲಸ್. ಮೆಟ್ರಿಕ್ಸ್ನೇ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಬರಲ್ಲ, ಈ ಮೆಟ್ರಿಕ್ಸ್ನೇ ಎಕ್ಸ್ಪ್ಯಾನ್ಷನ್ ಮಾಡಬಾರ್ದು, ತಪ್ಪಾಗುತ್ತೆ. ನಾವು ಕಂಡೀಷನ್ ಬರ್ಕೊಂಡು ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಬಿಕಾಸ್ ಆ್ಯಸ್ ನೋ ಇನ್ವರ್ಸ್ ಅಂದರೆ ಇದು ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ಆ ಮೆಟ್ರಿಕ್ಸು ಸಿಂಗ್ಯುಲರ್ ಆಗಿದೆ ಅಂತ ಅರ್ಥ. ಎ ಮೆಟ್ರಿಕ್ಸ್ ಇಸ್ ಸಿಂಗ್ಯುಲರ್, ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಆ ಕಂಡೀಷನ್ ಬರೆದಿದ್ದೇವೆ. ಬೈ ಯೂಸಿಂಗ್ ಪ್ಲಸ್ ಮೈನಸ್ ಪ್ಲಸ್ 1 ಇಂಟು ಫಸ್ಟ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಫಸ್ಟ್ ಥರ್ಡ್ ಕಲಮ್ 1 ಇಂಟು ಮೈನಸ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 0. ಚೆನ್ನಾಗಿ ಗೊತ್ತಿದೆ. ಹೌ ಟು ಎಕ್ಸ್ಪ್ಯಾನ್ಷನ್ ಆಫ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್. ಪ್ಲಸ್ ಮೈನಸ್ ಪ್ಲಸ್ ರೂಲ್ ಯೂಸ್ ಮಾಡ್ತೀರಿ, ಕೆಲವರು ಸರಸ್ ಡಯಾಗ್ರಾಮ್ ಯೂಸ್ ಮಾಡ್ತೀರಿ, ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಅರ್ಥವಾಗಿರುತ್ತೋ ಅದನ್ನು ಯೂಸ್ ಮಾಡಿ. ವಾಟ್ ಇಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್? ಫಸ್ಟ್ ಕಾಲಮ್. ಇದನ್ನು ಬಿಟ್ಟರೆ ದಿಸ್ ಈಸ್ ಸೆಕೆಂಡ್ ಆರ್ಡರ್. ವಿ ನೋ ದಟ್ ಔಟ್ ಟು ಎಕ್ಸ್ಪ್ಯಾನ್ಷನ್ ಆಫ್ ಸೆಕೆಂಡ್ ಆರ್ಡರ್ ಅಂದರೆ ಮಲ್ಟಿಪ್ಲಿಕೇಶನ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಎಕ್ಸ್ ಇಂಟು 1 ಎಕ್ಸ್. ಹಿಂಗೆ ಗುಣಿಸ್ಬೇಕಾದ್ರೆ ನಿನ್ನ ಹತ್ರ ಒಂದು ಎಕ್ಸ್ಟ್ರಾ ಮೈನಸ್ ಇರುತ್ತೆ, ಗೊತ್ತಿಲ್ಲ ಅಂದವ್ರಿಗೆ. ಗೊತ್ತಿದ್ರೆ ನೋ ಪ್ರಾಬ್ಲಮ್. ಇದು ಆ್ಯಸ್ ಯೂಶುವಲ್ ಗುಣಿಸ್ತೀರಿ, ಎಕ್ಸ್ ಇಂಟು 1 ಎಕ್ಸ್. ಹಿಂಗೆ ಗುಣಿಸ್ಬೇಕಾದ್ರೆ ನಿನ್ನ ಹತ್ರ ಒಂದು ಮೈನಸ್ ಇರುತ್ತೆ ರೂಲಲ್ಲಿ. ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಫಸ್ಟ್ ಸೆಕೆಂಡ್ ಕಾಲಮ್ ನೋಡಿ 1 ಇಂಟು 1 ಹಿಂಗೆ ಗುಣಿಸ್ಬೇಕಾದ್ರೆ ನಿನ್ನ ಹತ್ರ ಒಂದು ಮೈನಸ್ ಇರುತ್ತೆ. ಮೈನಸ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಫಸ್ಟ್ ಥರ್ಡ್ ಕಾಲಮ್ 1 ಇಂಟು ಮೈನಸ್ 1 ಹಿಂಗೆ ಗುಣಿಸ್ಬೇಕಾದ್ರೆ ನಿನ್ನ ಹತ್ರ ಒಂದು ಮೈನಸ್ ಇರುತ್ತೆ. ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ 1 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ 1 ಪ್ಲಸ್ 1 ಮೈನಸ್ ಎಕ್ಸ್ ಇಂಟು ಮೈನಸ್ 1 ಮೈನಸ್ ಎಕ್ಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಈಸ್ ಈಕ್ವಲ್ ಟು 0. ಪ್ಲಸ್ ಎಕ್ಸು ಮೈನಸ್ ಎಕ್ಸು ಗೆಟ್ ಕ್ಯಾನ್ಸಲ್. ಆರ್ಡರ್ ಬರುತ್ತೇನೆ. ಹೈಯೆಸ್ಟ್ ಪವರ್ ಮೈನಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಪ್ಲಸ್ 1 ಪ್ಲಸ್ 2 ಈಸ್ ಈಕ್ವಲ್ ಟು 0. ಇನ್ ಎನಿ ಈಕ್ವೇಷನ್ ಸ್ಟಾರ್ಟಿಂಗ್ ಮೈನಸ್ ಇದ್ದರೆ ಮೈನಸಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಮೈನಸ್ 2 ಈಸ್ ಈಕ್ವಲ್ ಟು 0. ಔಟ್ ಆಫ್ 4 ರಿಯಲ್ ವ್ಯಾಲ್ಯೂಸ್ ಯಾವುದಕ್ಕೆ ಎಕ್ಸಿಸ್ಟ್ ಆಗುತ್ತೆ? ಎಲ್ ಎಚ್ ಎಸ್ ಅಲ್ಲಿ ಎಕ್ಸ್ ಜಾಗದಲ್ಲಿ ಯಾವ ವ್ಯಾಲ್ಯೂ ಹಾಕಿದ್ರೆ 0 ಆಗುತ್ತೆ. 0 ಆಗಲೇಬೇಕು. 2 ಹಾಕ್ತೇನೆ. 2 ಕ್ಯೂಬ್ 8 ಪ್ಲಸ್ 2 10 ಮೈನಸ್ 2 0 ಆಗಲ್ಲ. 3 ಕ್ಯೂಬ್ 27 ಪ್ಲಸ್ 3 30 ಮೈನಸ್ 2 28 0 ಆಗಲ್ಲ. 0 ಹಾಕ್ತೀನಿ. 0 ಕ್ಯೂಬ್ 0 ಪ್ಲಸ್ 0 ಮೈನಸ್ 2 0 ಆಗಲ್ಲ. 1 ಹಾಕ್ತೇನೆ. 1 ಕ್ಯೂಬ್ 1 ಪ್ಲಸ್ 1 ಪ್ಲಸ್ 1 2 ಮೈನಸ್ 2 0. ಅಲ್ಲಿಗೆ ಡಿ ಇಸ್ ದ ಆನ್ಸರ್. ಅಲ್ಲಿಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 1. ಡಿ ಇಸ್ ದ ಆಪ್ಷನ್. ಓಕೆ, ಈ ಥರ ಇದನ್ನು ನೀವು ಏನು ಕ್ಯೂಬಿಕ್ ಫಾರ್ಮುಲಾ ಹಾಕೊಂಡು ಕಂಡುಹಿಡ್ಕೊಳ್ಳೋ ಅವಶ್ಯಕ, ವೆರಿಫೈ ಮಾಡ್ರೆ ಆಯಿತು. 1 ಹಾಕಿದ್ರೆ 0 ಆಗುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸನ್ನು ವರ್ಕೌಟ್ ಮಾಡಿ 100% ಸಿ ಇ ಟಿನಲ್ಲಿ ಸಕ್ಸಸ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು.